ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮತ್ತೊಂದು ಸಮರವನ್ನ ಬಿಜೆಪಿ ಸಾರಿದೆ. ಇಲ್ಲಿ ಮೆಟ್ರೋ ದರ ಏರಿಕೆ ಜೊತೆಗೆ ಹಲವು ವಿಷಯಗಳನ್ನು ಇಟ್ಟುಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಬೆಂಗಳೂರು ಜನಪ್ರತಿನಿಧಿಗಳ ಸಭೆಯನ್ನ ಬಿ.ವೈ. ವಿಜೇಂದ್ರ ಕರೆದಿದ್ದಾರೆ. ಇಲ್ಲಿ ಸಭೆಯಲ್ಲಿ ಹಲವು ತೀರ್ಮಾನಗಳನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಾಯ್ಕಾಟ್ ನಮ್ಮ ಮೆಟ್ರೋ ಅಭಿಯಾನಕ್ಕೆ ತೀರ್ಮಾನ ಮಾಡಲಾಗಿದೆ. ನಮ್ಮ ಮೆಟ್ರೋ ಅಂತ ಏನಿದೆಯೋ ಇದನ್ನೇ ಬಾಯ್ಕಾಟ್ ಮಾಡಿಬಿಡಿ, ಏನು ಇದಕ್ಕಿಂತ ಆಟೋದಲ್ಲಿ ಆರಾಮಾಗಿ ಹೋಗಬಹುದು ಅಂತ ಕೆಲವು ಪ್ರಯಾಣಿಕರು ಹೇಳ್ತಾ ಇರ್ತಾರೆ. ಇಲ್ಲಿಗಿಂತ ಆಟೋದಲ್ಲೇ ನಮಗೆ ಕಡಿಮೆ ಆಗುತ್ತೆ, ನಾವು ಮೆಟ್ರೋಗೆ ಯಾಕೆ ಬರಬೇಕು? ಮೆಟ್ರೋ ಎನ್ನುವುದು ಸೇವೆಗಿರ್ತಕ್ಕಂಥ ವ್ಯವಸ್ಥೆಯೇ ಹೊರತು ಲಾಭಕ್ಕಿರ್ತಕ್ಕಂಥ ವ್ಯವಸ್ಥೆ ಅಲ್ಲ. ಈ ಥರ ಸಾರ್ವಜನಿಕ ಸಾರಿಗೆ ಅಂತ ಬಂದಾಗ ಇದರಲ್ಲಿ ಲಾಭ ನೋಡೋದು ಮುಖ್ಯ ಅಲ್ಲ, ಜನಗಳಿಗೆ ಸೇವೆ ಕೊಡೋದು ಮುಖ್ಯ ಅಂತ ಇರುವಂಥ ಉದ್ದೇಶ, ಮೂಲ ಉದ್ದೇಶನೇ. KSRTC BMTC ಎಲ್ಲರೂ ಕೂಡ ನಾವು 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಬೇರೆ ನಿಮಗೆ ಖಾಸಗಿ ಕ್ಯಾಬ್ಗಳಿಗೂ ಆಟೋಗಳಿಗೂ ಇವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಅಂತ. ಬೆಂಗಳೂರು ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೂಡ ಕೊಡಬೇಕು ಅಂತ ಒತ್ತಾಯವನ್ನು ಮಾಡಬೇಕು ಅಂತ ತೀರ್ಮಾನವಾಗಿದೆ. ಫೆಬ್ರವರಿ 28ನೇ ತಾರೀಕಿನಂದು ಬಿಜೆಪಿ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಇದರ ಜೊತೆಗೆ ಈ ಖಾತಾ ಗೊಂದಲ ಬಗೆಹರಿಸುವಂತೆ ಪ್ರತಿಭಟನೆ ಕೂಡ ಮಾಡಲಾಗುತ್ತೆ ಅಂತ ಕೂಡ ವಿಜಯೇಂದ್ರ ಅವರು ಹೇಳಿದ್ದಾರೆ. ಏನು ಇತ್ತೀಚೆಗೆ ರಾಜ್ಯ ಸರ್ಕಾರ ಮೆಟ್ರೋ ದರವನ್ನ ಟಿಕೆಟ್ ದರವನ್ನ ಹೆಚ್ಚಿಸಿದ್ದಾರೆ, ಅದರ ವಿರುದ್ಧ ಹೋರಾಟ ಮಾಡಬೇಕು. ಆ ದರವನ್ನ ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಬೆಂಗಳೂರು ಮಹಾನಗರದಲ್ಲಿ ಅಂತಕ್ಕಂಥದ್ದು. ಈ ಖಾತಾ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಗ್ರೇಟರ್ ಬ್ಯಾಂಗ್ಳೂರ್ ಅನ್ನುವ ಕಥೆಯನ್ನ ಹೇಳ್ಕೊಂಡು BBMP ಚುನಾವಣೆಯನ್ನ ಮುಂದೆ ದೂಡ್ತಕ್ಕಂತ ಷಡ್ಯಂತ್ರ ನಡೀತಾ ಇದೆ. ಬೆಂಗಳೂರು ಬಹಳ ಉದ್ಧಾರ ಮಾಡ್ತೀವಿ ಅಂತೇಳಿ ಗ್ರೇಟರ್ ಬ್ಯಾಂಗ್ಳೂರ್ ಅಂತೇಳಿ ಕತೆ ಕಟ್ಕೊಂಡು ಚುನಾವಣೆ ಮುಂದೂಡ್ತಕ್ಕಂತ ಪ್ರಯತ್ನ ನಡೀತಾ ಇದೆ ರಾಜ್ಯ ಸರ್ಕಾರದಿಂದ. ಅದಕ್ಕೆ ಅವಕಾಶ ಕೊಡಬಾರದು. ತತ್ಕ್ಷಣ BBMP ಚುನಾವಣೆ ನಡೆಸಬೇಕು ಸರ್ಕಾರ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ